ಪರೀಕ್ಷೆ ಮುಗಿದ್ರೂ ಕೂಡ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂಥ ರಾಜಕಾರಣ ಮಾತ್ರ ಇನ್ನೂ ಮುಗಿತಲ್ಲ. ನೀಟ್ ಪರೀಕ್ಷೆಯಿಂದಾಗಿ ಕಾಂಗ್ರೆಸ್ನ ಅನೇಕ ನಾಯಕರು ಇದ್ರ ಹಿಂದೆ ಇದ್ದಾರೆ ಅನ್ನುವಂಥ ಮಾತನ್ನು ನೇರವಾಗಿ ಹೇಳ್ತಾ ಇದ್ದಾರೆ. ಅನೇಕ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಅವಕಾಶ ಸಿಗದೇ ಇರೋದಕ್ಕೆ ಕಾಂಗ್ರೆಸ್ನ ಕಾರ್ಯಕ್ರಮವೇ ಕಾರಣ ಅಂತ ಬಿಜೆಪಿ ನಾಯಕರು ಕೂಡ ಆರೋಪ ಮಾಡ್ತಾ ಇದ್ರು. ಅದಕ್ಕೆ ಬಿಜೆಪಿ ನಾಯಕರು ಕೂಡ ತಿರುಗೇಟನ್ನು ಕೊಡಿದ್ದಾರೆ. 3 ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಗೈರಾಗೋದಕ್ಕೆ ಕಾಂಗ್ರೆಸ್ನ ಕಾರ್ಯಕ್ರಮವೇ ಕಾರಣ ಅಂತ ಆರೋಪ ಮಾಡಿದರು. ಅದಕ್ಕೆ ಬದಲಾಗಿ ಈಗ ಟ್ರಾಫಿಕ್ ಪೊಲೀಸರು ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ. ಹಾಗಾದರೆ ಟ್ರಾಫಿಕ್ ಪೊಲೀಸರ ರಿಪೋರ್ಟ್ನಲ್ಲಿ ಏನಿದೆ ನೋಡೋಣ. ಇಷ್ಟು ದೊಡ್ಡದಾಗಿ ಕಾರ್ಯಕ್ರಮ ಮಾಡಿ ಜಾಮ್ಗಳು ಮಾಡಿ ಮಕ್ಕಳಿಗೆ ತೊಂದರೆ ಆಗೋ ರೀತಿ ಮಾಡುವಂಥದ್ದು, ಆ ಕಣ್ಣೀರಿನ ಶಾಪ ಯಾರಿಗೆ ತಟ್ಟಬೇಕು? ನಾಚಿಕೆ ಇರಲಾರ್ದಂಥ ಸಂಸದರಿಗೆ ನಾನೇನು ಹೇಳೋಕ್ಕಾಗೋದಿಲ್ಲ. ಪದೇ ಪದೇ ಎಲ್ಲ CCTV ಫುಟೇಜ್ ಇದೆ. ಈ ನಿಮ್ಮ ಸಂಸದರ ಹೊಲಸು ರಾಜಕೀಯನಲ್ಲಿ ತರಬಾರ್ದು ಅಂತ ಸುಮ್ಮನಿದೆ. ಮೊನ್ನೆಯಷ್ಟೇ ನೀಟ್ ಮರು ಪರೀಕ್ಷೆ ಮುಗಿದಿದೆ. ದೇಶದಲ್ಲಿ 22 ಲಕ್ಷ ವೈದ್ಯಾಕಾಂಕ್ಷಿಗಳು ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಎದುರು ನೋಡ್ತಿದ್ದಾರೆ. ಆದರೆ ರಾಜ್ಯ ರಾಜಕಾರಣ ಮಾತ್ರ ಬೇರೆಯದೇ ದಿಕ್ಕಿನಲ್ಲಿ ಸಾಗ್ತಾ ಇದೆ. ನೀಟ್ ಮರು ಪರೀಕ್ಷೆಯಿಂದ 3 ವಿದ್ಯಾರ್ಥಿಗಳು ವಂಚಿತರಾಗಿರೋದರ ಸುತ್ತ ಪಾಲಿಟಿಕ್ಸ್ ಶುರುವಾಗಿದೆ. ಆ ಕಣ್ಣೀರಿನ ಶಾಪ ಯಾರಿಗೆ ತಟ್ಟಬೇಕು? ವಿಷಯ ಅಂದ್ರೆ ಜೂನ್ 21ರಂದು ಭಾನುವಾರ ಬೆಂಗಳೂರಿನ 68 ಕೇಂದ್ರಗಳಲ್ಲಿ ಮೊನ್ನೆ ನೀಟ್ ಮರು ಪರೀಕ್ಷೆ ನಡೆದಿತ್ತು. ಅಂದೇ ಅರಮನೆ ಮೈದಾನದಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆದಿತ್ತು. ಟ್ರಾಫಿಕ್ ಜಾಮ್ ಉಂಟಾಗಿ 3 ವಿದ್ಯಾರ್ಥಿಗಳು ಪರೀಕ್ಷೆಗೆ ತಡವಾಗಿ ಬಂದು ಪರೀಕ್ಷೆಯಿಂದ ವಂಚಿತರಾಗಿದ್ರು ಅನ್ನೋ ಆರೋಪ ಕೇಳಿಬಂದಿತ್ತು. ಇದೇ ವಿಚಾರವನ್ನ ಮುಂದಿಟ್ಟು ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಕಿಡಿಕಾರ್ತಿದ್ದಾರೆ. ಅಧಿಕಾರ ಸ್ವೀಕಾರ ಸಮಾರಂಭವನ್ನ ಒಂದಿನ ಹಿಂದೆಯೋ ಮುಂದೆಯೋ ಮಾಡಿದ್ರೆ ಆ ನೀಟ್ ಎಕ್ಸಾಮಿಗೋಸ್ಕರ ಬಂದ ಮಕ್ಕಳು ಎಕ್ಸಾಮ್ನಿಂದ ವಂಚಿತರಾಗಿ ಅವ್ರು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ಆ ಕಣ್ಣೀರಿನ ಶಾಪ ಯಾರಿಗೆ ತಟ್ಟಬೇಕು? ಈ ಬಗ್ಗೆಯೂ ಅವ್ರು ಆಲೋಚನೆ ಮಾಡಬೇಕು. ಇಷ್ಟೇ ಅಲ್ಲ, ಸಂಸದ ತೇಜಸ್ವಿ ಸೂರ್ಯ ಕೆಪಿಸಿಸಿ ಕಾರ್ಯಕ್ರಮದ ಬಗ್ಗೆ ಪ್ರಶ್ನೆ ಎತ್ತಿದ್ದರು. ಇವತ್ತು ತಿರುಗೇಟು ಕೊಟ್ಟಿರುವ ಪ್ರಿಯಾಂಕಾ ಖರ್ಗೆ ನಾಚಿಕೆ ಇಲ್ಲದ ಸಂಸದರು ಅಂತ ಕರೆದಿದ್ದಾರೆ. ಎಲ್ರಿಗೂ ಗೊತ್ತಿದ ಮೇಲೆ ಪರೀಕ್ಷೆ ಇದೆ, ನೀಟ್ ಮರು ಪರೀಕ್ಷೆ ನಡೀತಾ ಇದೆ, ಮಕ್ಕಳು ಬರ್ತಾ ಇದ್ದಾರೆ, ಇದೆಲ್ಲ ಗೊತ್ತಿದ ಮೇಲೂ ಕೂಡ ಇಷ್ಟು ದೊಡ್ಡದಾಗಿ ಕಾರ್ಯಕ್ರಮ ಮಾಡಿ ಜಾಮ್ಗಳು ಮಾಡಿ ಮಕ್ಕಳಿಗೆ ತೊಂದರೆ ಆಗೋ ರೀತಿ ಮಾಡುವಂಥದ್ದು ಎಷ್ಟು ಸೆನ್ಸಿಟಿವ್? ಇದು ಸರಿನಾ? ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ದಯವಿಟ್ಟು ನಾಚಿಕೆ ಇರಲಾರ್ದಂಥ ಸಂಸದರಿಗೆ ನಾನೇನು ಹೇಳೋಕ್ಕಾಗೋದಿಲ್ಲ. ಪದೇ ಪದೇ ನಾನು ಇದ್ರ ಬಗ್ಗೆ ಆಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ. 3 ಜನ ಬರೀಲಿಕ್ಕೆ ಆಗಿಲ್ಲ. ಈ ರಾಜಕೀಯ ಜಟಾಪಟಿ ಬಳಿಕ ಸಂಚಾರಿ ಪೊಲೀಸರು ಫ್ಯಾಕ್ಟ್ ಚೆಕ್ ಅನ್ನ ನಡೆಸಿದ್ದಾರೆ. ನೀಟ್ ಮರು ಪರೀಕ್ಷೆಗೆ ಬಂದ ವಿದ್ಯಾರ್ಥಿನಿಯ ಸತ್ಯಾಂಶದ ವರದಿಯನ್ನ ಸರ್ಕಾರಕ್ಕೆ ನೀಡಿದ್ದಾರೆ. ಸಿಸಿಟಿವಿಯ ದೃಶ್ಯಾವಳಿಗಳ ಪ್ರಕಾರ ವಿದ್ಯಾರ್ಥಿನಿ ತನ್ನ ಆರ್ಟಿ ನಗರದ ಮನೆಯಿಂದ ಮಧ್ಯಾಹ್ನ 12:57ಕ್ಕೆ ಹೊರಟಿದ್ದಾಳೆ. ಮಧ್ಯಾಹ್ನ 1:30ಕ್ಕೆ ಕಟ್ ಆಫ್ ಟೈಮ್ ಇತ್ತು. ಆದರೆ ವಿದ್ಯಾರ್ಥಿನಿ ಕಾಲೇಜು ಬಳಿ 1:33ಕ್ಕೆ ಆಗಮಿಸಿದ್ದಾರೆ. ಹತ್ತಿರದ ಮಾರ್ಗ ಇದ್ದರೂ ಕೂಡ ವಿದ್ಯಾರ್ಥಿನಿ ಲಾಂಗ್ ರೂಟ್ ನಲ್ಲಿ ಬಂದಿದ್ದಾರೆ. ಅಂದು ಭಾನುವಾರ ಆದ ಕಾರಣದಿಂದಾಗಿ ಟ್ರಾಫಿಕ್ ನಾರ್ಮಲ್ ಇತ್ತು. ಸಮಾವೇಶ ಮತ್ತು ಟ್ರಾಫಿಕ್ ಜಾಮ್ ನಿಂದ ವಿದ್ಯಾರ್ಥಿನಿ ನೀಟ್ ಎಕ್ಸಾಮ್ಗೆ ತಡವಾಗಿ ಬಂದಿಲ್ಲ ಅಂತ ಸಂಚಾರಿ ಪೊಲೀಸರು ವರದಿ ಕೊಟ್ಟಿದ್ದಾರೆ. ಒಬ್ರು ಮಾಗಡಿಯಿಂದ ಬಂದಿದ್ರು, ಇನ್ನೊಬ್ರು ಹಳೆ ಹಾಲ್ ಟಿಕೆಟ್ ತಂದಿದ್ರು. ಮೂರನೇ ವಿದ್ಯಾರ್ಥಿ ಯಾರು ಆರ್ ಟಿ ನಗರಿಂದ ಬರ್ತಾ ಇದ್ರು. 1:15 ಡೆಡ್ಲೈನ್ ಇರುವಂಥ ಎಕ್ಸಾಮಿಗೆ 12:57ಕ್ಕೆ ಮನೆ ಬಿಟ್ಟಿದ್ದಾರೆ. ಎಷ್ಟು ಜನ ಬರೆದಿದ್ದಾರೆ ಎಕ್ಸಾಮ್ಸು? ಲಕ್ಷಾಂತರ ಜನ ಬರೆದಿದ್ದಾರೆ. 3 ಜನ ಮಿಸ್ ಔಟ್ ಆಗಿದ್ದಾರೆ. ಅದು ಬೇರೆ ಬೇರೆ ಕಾರಣಗಳಿಂದ ಹಾಗಾಗ್ಬೋದು. ಏನು ನಾನು ಸುಮ್ಮನೆ ಮಾತಾಡ್ತೀನಾ? ಎಲ್ಲ CCTV ಫುಟೇಜ್ ಇದೆ. ಅವರು ಹೇಳಲಿ, ತೋರಿಸ್ಬಿಡ್ಲಿ. ಈಗ ಮೊನ್ನೆ ಬಾಂಬೆನಲ್ಲೂ ಕೂಡ ಒಂದೇ ಕಾಲೇಜ್ನಲ್ಲಿ 4 ಜನ ಮಿಸ್ ಆದ್ರಪ್ಪ. ಅದಕ್ಕೆ ಮಹಾರಾಷ್ಟ್ರ ಸರ್ಕಾರ ಕಾರಣನಾ? ಡೆಲ್ಲಿನಲ್ಲಿ ಮಿಸ್ ಆದರು, ಡೆಲ್ಲಿ ಸರ್ಕಾರ ಕಾರಣನಾ? ಬಿಹಾರ್ನಲ್ಲಿ 30 ಜನ ಅರೆಸ್ಟ್ ಆದರು. ಏನಂತ? ಈ ಪೇಪರ್ನಲ್ಲಿ ಜಾಕಿಗಳು ಕೂತ್ಕೊಂಡು ಬರ್ಸ್ಲಿಕ್ಕೆ ಅಂತ. ಹಂಗಂದ್ರೆ BJP ಸರ್ಕಾರ ಕಾರಣ ಅಲ್ವಾ ಅಲ್ಲಿ ಬಿಹಾರ್ನಲ್ಲಿ? ಒಂದ್ ಕಡೆ ಪರೀಕ್ಷೆ ಮಿಸ್ ಮಾಡಿಕೊಂಡ ವಿದ್ಯಾರ್ಥಿಗಳು ಪರಿತಪಿಸ್ತಾ ಇದ್ದಾರೆ, ಮತ್ತೊಂದ್ ಕಡೆ ನಮ್ಮ ನಾಯಕರ ನಡುವೆ ರಾಜಕಾರಣ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, TV9.